ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಭದ್ರಾ ಸರೋನ ಕರ್ಕೊಬರ್ತಾನೆ. ಸರು ಥ್ಯಾಂಕ್ಸ್ ಬಾವ ಅಂತ ಅಂದ್ಬಿಟ್ಟು ಒಳಕ್ಕಂತ ಹೋಗ್ತಾಳೆ. ಸರು ಒಂದು ನಿಮಿಷ ಅಂತಾನೆ ಭದ್ರಾ. ಹೇಳಿ ಬಾವ ಅಂತಾಳೆ ಸರು. ಅದು ನಾನು ಯಾವುದೋ ಬೇರೆ ಟೆನ್ಷನಲ್ಲಿದ್ದೆ, ಅದಕ್ಕೆ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ, ಕ್ಷಮಿಸ್ಬಿಡು ಆಯಿತಾ ಅಂತಾನೆ ಭದ್ರಾ. ಅಯ್ಯೋ ಬಾವ, ದೊಡ್ಡವರು ಚಿಕ್ಕವ್ರಿಗೆ ಹಂಗೆಲ್ಲ ಕ್ಷಮೆ ಕೇಳಬಾರ್ದು. ಹೇಳ್ಬೇಕಂದ್ರೆ ನಾನು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತೀನಿ, ನೀವು ಅದಕ್ಕೆ ಗೋಲಿ ಹೊಡೆದ್ಬಿಡಿ ಅಂತ ಸರು ಹೇಳ್ತಾಳೆ. ನಿಜ ನಿನಗೆ ಬೇಸರ ಆಗ್ಲಿಲ್ವೇ ಅಂತಾನೆ ಭದ್ರಾ. ಬಾವ ಅಂದರೆ ತಂದೆ ಸಮಾನ ಅಂತ ನಮ್ಮಜ್ಜಿ ಯಾವಾಗಲೂ ಹೇಳ್ತಾ ಇತ್ತು. ಅಂದ್ಮ್ಯಾಕೆ ನಾನು ತಪ್ಪು ಮಾಡ್ದವಾಗ ತಿದ್ದಿ ಬುದ್ಧಿ ಹೇಳೋದಕ್ಕೆ, ನನ್ನ ಮೇಲೆ ಕೋಪ ಮಾಡ್ಕೊಳೋದಕ್ಕೆ ಎಲ್ಲದಕ್ಕೂ ನಿಮ್ಗೆ ಅಧಿಕಾರ ಅದೇ. ಬಾವ, ನಿಮ್ಮ ಮನಸ್ಸಲ್ಲಿ ಏನಿದ್ದತ್ತೋ ನಂಗೆ ಗೊತ್ತಿಲ್ಲ, ಆದರೆ ಅವತ್ತು ನಿಮ್ಮನ್ನ ಹೆಂಗೆ ನೋಡ್ತಾ ಇದ್ದೀನೋ ಇವತ್ತು ನಿಮ್ಮನ್ನ ಹಂಗೆ ನೋಡ್ತೀನಿ ಅಂತ ಸರು ಹೇಳ್ತಾಳೆ. ಸರು, ನಾನು ಕೋಪದಲ್ಲಿ ಮಾತಾಡಿದೆ, ಆದರೆ ನೀನು ಪ್ರೀತಿಯಲ್ಲಿ ಉತ್ತರ ಕೊಟ್ಟು ವಯಸ್ಸಾದರೆ ಅಷ್ಟೇ ತಿಳುವಳಿಕೆ ಬರೋದಿಲ್ಲ ಅನ್ನೋದನ್ನು ನನಗೆ ಅರ್ಥ ಮಾಡಿಸ್ದೆ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಬಾವ, ನೀವಾಗಿರೋದಕ್ಕೆ ನಾನು ಇಷ್ಟು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದು ಇಷ್ಟು ಕೋಪ ಬರ್ಸಿದ್ದಿದ್ರೆ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತಿದ್ದೆ ಅಂತ ಸರು ಹೇಳ್ತಿರ್ತಾಳೆ. ಇವರಿಬ್ಬರು ಮಾತಾಡೋದನ್ನು ಕಿಟಕಿಯಿಂದ ನೋಡ್ತಿರ್ತಾಳೆ ವಿದ್ಯಾ. ಆಮೇಲೆ ನೀನು ಹೇಳಿದ್ದು ನಿಜ ಸರು, ನಾನು ನಿಮ್ಮ ಅಕ್ಕ ಒಂದಾಯ್ತೀವೋ ಇಲ್ಲ ಗೊತ್ತಿಲ್ಲ, ಆದರೆ ನನ್ನ ನಿನ್ನ ಭಾವನಾದ್ನಿ ಸಂಬಂಧ ಯಾವಾಗಲೂ ಹಂಗೆ ಇರ್ತದೆ. ನೋಡು ಸರು, ಇವತ್ತು ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ಏನೇ ಕಷ್ಟ ಬಂದ್ರೂ ನಿನ್ನ ಭಾವ ಇದ್ದಾನೆ ಅನ್ನೋದನ್ನು ಮಾತ್ರ ಮರಿಬೇಡ ಅಂತ ಭದ್ರ ಹೇಳ್ತಾನೆ. ಸರಿ ಭಾವ ಅಂತ ಒಳಗಡೆ ಹೋಗ್ತಾಳೆ ಸರು. ಇತ್ತ ಸರು ಒಳಗಡೆ ಹೋಗ್ತಿರ್ತಾಳೆ. ಸರು ಅಂದ್ಕೊಂಡು ಬರ್ತಾಳೆ ವಿದ್ಯಾ. ಬಾಬಾ ಏನು ಭಾವನಾದ್ನೆ ಮಧ್ಯೆ ಪ್ರೀತಿ ಉಕ್ಕಿ ಹರಿತರ ಇತ್ತು ಅಂತ ವಿದ್ಯಾ ಹೇಳ್ತಾಳೆ. ಓಹ್, ಕದ್ದು ನೋಡ್ಬಿಟ್ಟ ಅಂತಾಳೆ ಸರು. ನಾನ್ಯಾಕಮ್ಮ ಕದ್ದು ನೋಡ್ಲಿ, ರಾಜ್ ರೋಷವಾಗಿ ನೋಡ್ದೆ ಕಣಂತೆ, ಅದೇನಂತ ಹೇಳು ಅಂತಾಳೆ ವಿದ್ಯಾ. ಪ್ರೀತಿನಾದ್ರೂ ಹುಟ್ತದೆ, ಕೋಪನಾದ್ರೂ ಉಕ್ತದೆ ಅಂತ ಸರು ಹೇಳ್ತಾಳೆ. ಆದ್ರೂ ಏನಪ್ಪ ವಿಷಯ ಅಂತ ಕೇಳ್ದೆ ಆಟಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ, ಭಾವನಾದ್ನಿ ಮಧ್ಯೆ 1000 ಇರ್ತದೆ, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಾಗಬೇಕು ಅಂತ. ಓಹ್, ನಮ್ಮ ಭಾವ ನನ್ನ ಮೇಲೆ ಶಾನೆ ಪ್ರೀತಿ ತೋರಿದ್ರಿಂದ ನಿನಗೆ ಹೊಟ್ಟೆ ಉರಿತಾ ಇರ್ಬೇಕಲ್ವೇ ಅಂತ ಸರು ಹೇಳ್ತಾಳೆ. ಹೊಟ್ಟೆ ಉರಿನಾ ನನಗೆ? ಬೇಕಾದ್ರೆ ನಿಮ್ಮ ಭಾವನ್ನ ನಿನ್ನ ಮದುವೆ ಆಗೋ, ನನಗೇನು ಆಗಬೇಕಾಗಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಕ್ಕ, ನಿಜ ಹೇಳ್ತಾ ಇದೀಯಾ? ಹಂಗಾದ್ರೆ ನನ್ನ ಭಾವನ್ನ ಮದುವೆ ಆಗಲೇ ಅಂತ ಸರು ಹೇಳ್ತಿರ್ತಾಳೆ. ನಿನ್ನ ಮಾಡ್ತೀನಿ ಅಂತ ಹೊಡೆಯೋದಕ್ಕಂತ ಸುಮ್ಮನೆ ತಮಾಷೆ ಮಾಡೋದಕ್ಕೆ ಹೋಗ್ತಾಳೆ ವಿದ್ಯಾ. ಹಂಗಿಸ್ಬಿಟ್ಟು ಹೊರಟೋಗ್ತಾಳೆ ಸರು. ಮದುವೆ ಆಯ್ತಾಳಂತೆ, ಮದುವೆ ನನ್ನ ಕೈಗೆ ಸಿಗು, ಮಾಡ್ತೀನಿ ನಿನಗೆ ಅಂತ ಅಂದ್ಕೊಂಡು ನಗ್ತಿರ್ತಾಳೆ ವಿದ್ಯಾ. ಇತ್ತ ಸಾವಿತ್ರಿ, ಸದ್ಯಕ್ಕೆ 3 ದಿನ ಅಂತ ಹೇಳವ್ರೆ ಅಷ್ಟೇ ಕಣೆ, ನಮಗೆಲ್ಲ ಸಂದಾಗೈತೆ ಅಂತ ಅಂದರೆ ಇನ್ನೂ ಒಂದಷ್ಟು ದಿನ ಇರೋಣ ಅಂತ ಹೇಳಿ ಅಣ್ಣನ್ಗೆ ಹೇಳಿ ಒಪ್ಸಿದ್ರಾಯ್ತು ಬಿಡೋ ಅಂತಾಳೆ ಸಾವಿತ್ರಿ. ನೀನು ಈ ಮನೆಯ ಮಹಾಲಕ್ಷ್ಮಿ ಅಲ್ವೇ, ನೀನು ಹೇಳಿದ್ರೆ ನಿಮ್ಮ ಅಣ್ಣ ಕೇಳ್ತಾರೆ, ಹಂಗೆ ಮಾಡುವ ಕಣವ್ವ ಅಂತ ವಿನಂತಿ ಹೇಳ್ತಾಳೆ. ಅಯ್ಯೋ ಅದಕ್ಕೆ ಮರ್ತೇ ಬಿಟ್ಟಿದ್ದೆ, ನಾನಿನ್ನೂ ಬಟ್ಟೆ ಬರೆ ಎಲ್ಲ ಜೋಡಿಸ್ಕೋಬೇಕು, ಯಾವುದಕ್ಕೂ ಇರಲಿ ಅಂತ ನಿಮ್ಗೊಂದು ಮಾತು ಹೇಳ್ಬಿಟ್ಟೋಗೋಣ ಅಂತ ಬಂದ್ವಿ ಅಂತ ಹೇಳಿ ಸಾವಿತ್ರಿ ನಡಿಯ ವಿನಂತಿ ಅಂತಾಳೆ. ಅವ್ವ, ಸೀಗಡಿ ಸುವಾಸನೆ ಬರ್ತಾ ಇರಂಗದೆ ಅಂತ ಹೇಳ್ತಾಳೆ ವಿನಂತಿ. ನಿನ್ಗೇನಾದ್ರೂ ಮೂಗು ಕೆಟ್ಟಿದೆಯೇನೆ? ಸುವಾಸನೆ ಎಲ್ಲ ವಾಸನೆ ಬರ್ತದೆ, ನಾನು ಇದನ್ನ ಹಂಗೆ ಇದ್ರೂ ತಿನ್ನೋಕ್ಕಿಲ್ಲ, ನಡಿ ಹೋಗೋಣ ಅಂತ ಹೇಳಿ ಇಬ್ರು ಹೊರಟೋಗ್ತಾರೆ. ನೋಡ್ದೇನವ್ವ ಹೆಂಗೆ ಹೊಟ್ಟೆ ಉರಿಸ್ಬಿಟ್ಟು ಹೋಯ್ತವ್ರೆ ಅಂತ. ಅವ್ವ, ನಾವು ಅವ್ರ ಕೂಟೆ ಹೋಗೋಕ್ಕಾಗಕ್ಕಿಲ್ವೇ ಅಂತ ಚಿತ್ರ ಕೇಳ್ತಾಳೆ. ಯಾಕೆ ಆಗೋಕ್ಕಿಲ್ಲ? ನಮ್ಮನ್ನು ಬಿಟ್ಟು ಇವರು ಅಲ್ಲಿಗೆ ಹೆಂಗೆ ಹೋಯ್ತಾರೆ ಅಂತ ನಾನು ನೋಡ್ತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಮಾರನೇ ದಿವಸ ಬೆಳಗ್ಗೆ ಇತ್ತ ಗೋವಿಂದೇಗೌಡರು, ಇಲ್ಲ ನಾನು ರಿಜಿಸ್ಟ್ರೇಷನ್ ಕೆಲಸ ಇರೋದ್ರಿಂದ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾರೆ. ಚಿತ್ರ ಅವ್ರ ಅಪ್ಪನ ನೋಡ್ಬಿಟ್ಟು ಅವ್ವ ಬಾರವ್ವ ಇಲ್ಲಿ ಅಂತ ಕರೀತಾಳೆ. ಈಶ್ವರಿ ಬಂದಾಗ ಅಪ್ಪ ಬರ್ತೈತೆ, ಹೋಗಿ ಮಾತಾಡವ್ವ ಅಂತಾಳೆ ಚಿತ್ರ. ಗೋವಿಂದೇಗೌಡರು ಹೋಗೋದನ್ನ ನೋಡಿ ರೀ ಅಂತಾಳೆ ಈಶ್ವರಿ. ಏನೋ ಅಂತಾರೆ ಗೋವಿಂದೇಗೌಡರು. ಅಲ್ಲ ರೀ, ಮನೆಯವರೆಲ್ಲ 3 ದಿನ ಅದೇನೋ ಕ್ಯಾಂಪಸ್ ಅಂತ ಹೋಗ್ತಾ ಇದ್ದೀರಂತೆ, ನಾವು ನಿಮ್ಮ ಮನೆಯವರು ಅನ್ನೋದನ್ನು ಮರ್ತ್ಬಿಟ್ರಾ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ, ನೀವು ಈ ಅಟ್ಟಿವರು ಅಂತ ಹೇಳ್ಕೊಳ್ಳೋದಕ್ಕಾದ್ರೂ ಮಕ ಇದ್ದಿತ್ತೆ ನಿಮಗೆ? ಯಾವತ್ತಾದ್ರೂ ಅವ್ವ ಮಕ್ಕಳು ಹಂಗೆ ನಡ್ಕೊಂಡಿದ್ದೀರಾ? ನೋಡಿ, ನಿಮ್ಮ ಸವಾಸ ಬೇಡ ಅಂತಲೇಯ ನಿಮ್ಮನ್ನ ಈ ಶೆಡ್ಡಲ್ಲಿ ಇರಿಸಿರೋದು, ಅದನ್ನು ಮರ್ತ್ಬಿಟ್ಟು ಕೇಳ್ತಾ ಇದ್ದೀರಲ್ಲ, ನಿಮ್ಗೆ ಹೊಸಿನಾದ್ರೂ ನಾಚಿಕೆ ಆಗೋಕ್ಕಿಲ್ವೇ ಅಂತಾರೆ ಗೋವಿಂದೇಗೌಡರು. ಶೆಡ್ಡಲ್ಲಿರೋರೆಲ್ಲ ನಿಮ್ಮ ಮನೆಯವರಲ್ಲ ಅನ್ನಂಗಾಗಿದ್ದಿದ್ರೆ 3 ಅಡಿ ನಿಮ್ಮ ತಂಗಿ ಮಗಳು ಮನೆಯವರಾಗಿ ಉಳ್ಕೊಂತಿರ್ಲಿಲ್ಲ ಅಲ್ವೇನಪ್ಪ ಗೋವಿಂದಪ್ಪ? ಇವಾಗ ಅವ್ರು ಬರ್ತಾವ್ರೆ ಅಂದಮೇಲೆ ನಾವು ಬರಲೇಬೇಕು, ಎಲ್ರಿಗೂ ನ್ಯಾಯ ಒಂದೇ ಥರ ಇದ್ರೆ ಸಂದ ಅಂತ ಈಶ್ವರಿ ಹೇಳ್ತಾಳೆ. ಏನೋ ನ್ಯಾಯ ಅನ್ಯಾಯದ ಬಗ್ಗೆ ನೀನು ಮಾತಾಡ್ತಾ ಇದ್ದೀಯಾ? ನೋಡು, ಅವ್ರನ್ನೆಲ್ಲ ಅಣ್ಣ ಕ್ಷಮಿಸಿ ಒಳಗೆ ಸೇರಿಸ್ಕೊಂಡಿರೋದು, ಹಂಗೆ ಅಣ್ಣ ದೊಡ್ಡ ಮನ್ಸು ಮಾಡಿ ನಿಮ್ಮನ್ನು ಕ್ಷಮಿಸೋ ಗಂಟ ಸುಮ್ಕೆ ಇಲ್ಲೇ ಬಿದ್ದಿರಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನಾವೇನು ಮನೆ ಒಳಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಾ? ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಟಯ್ಯ
ಅಂತ ಈಶ್ವರಿ ಹೇಳ್ತಾಳೆ. ಎಲ್ಲಿಗಾದ್ರೂ ಸರಿ ನಿಮ್ಮ ತಪ್ಪಿನ ಅರಿವು ನಿಮ್ಗಾಗಂಟ ನಿಮ್ಗಿದೇ ಶಿಕ್ಷೆ ಅಂತಾನೆ ಗೋವಿಂದೇಗೌಡ. ಅಪ್ಪ ನೀವೇನಾದ್ರೂ ನಮ್ಮನ್ನ ಕರ್ಕೊಂಡೋಗ್ಲಿಲ್ಲ ಅಂದ್ರೆ ಗಾಡಿಗೆ ಅಡ್ಡ ಮಲ್ಕೊಬಿಡ್ತೀನಿ ಆಟಯ್ಯ ಅಂತ ಚಿತ್ರ ಹೇಳ್ತಾಳೆ. ಹಂಗೆ ಮಲ್ಕೊಂಡ್ರೆ ಸೈಡ್ಗೆ ಹೆಂಗೆ ಎಳ್ದಾಕ್ಬಿಟ್ಟು ಹೋಗೋದಂತ ಗೊತ್ತದೆ. ಯೋಚನೆ ಎಲ್ಲ ಬಿಟ್ಬಿಟ್ಟು ಸುಮ್ಕೆ ಒಳಗೋಗಿ ಅಂತಾರೆ ಗೋವಿಂದೇಗೌಡರು. ನೋಡಿ ನಮ್ಮನ್ನ ಇಲ್ಲಿಂದ ಬಿಟ್ಬಿಟ್ಟು ಹೊರಟೋದ್ರಿ ಅಂತ ಅನ್ಕೊಳ್ಳಿ, ಅಲ್ಲಿಂದ ಬಂದ್ಮೇಕೆ ನಮ್ಮ ಹೆಣ ನೋಡ್ಬೇಕಾಗ್ತದೆ ಅಂತ ಈಶ್ವರಿ ಹೇಳ್ತಾಳೆ. ಸರಿ ನಾನು ಅಣ್ಣನ ತವ ಮಾತಾಡಿ ನೋಡ್ತೀನಿ ಅಂತ ಹೇಳಿ ಗೋವಿಂದೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಅವ್ವ ಅವ್ರು ದಿಟ್ಟವಾಗ್ಲೂ ನಮ್ಮನ್ನು ಕರ್ಕೊಂಡೊಯ್ತಾರೇನವ್ವ ಅಂತ ಚಿತ್ರ ಕೇಳ್ತಾಳೆ. ಏನೋ ಹೇಳಕ್ಕಿಲ್ವ ಚಿತ್ರ? ಕ್ಷಮಿಸೋ ಗುಣ ಇದ್ದವನು ಯಾವತ್ತೂ ದೊಡ್ಡ ಮನುಷ್ಯ ಅಂತ. ಆ ಜಾಯಿ ಮನಕ್ಕೆ ಸೇರಿದವನು ನಿಮ್ಮ ದೊಡ್ಡಪ್ಪ. ಪಾಪ ಕಣೆ ನಿಮ್ಮ ದೊಡ್ಡಪ್ಪ. ಅವನ ಮುಂದೆ ನಿಂತ್ಕೊಂಡು ಎರಡನಿ ಮೊಸಳೆ ಕಣ್ಣೀರು ಹಾಕಿದ್ರೆ ಸಾಕು. ಕ್ಷಮಿಸಿ ಕರ್ಕೊಂಡೋಯ್ತಾನೆ ಕಣಂತೆ. ಅದು ಹೋಗಿ ಏನು ಮಾಡ್ತೀಯ ಅಂತ ಅದನ್ನು ನಾನು ನೋಡಬೇಕು. ಹೋಗಿ ಬಟ್ಟೆ ರೆಡಿ ಮಾಡ್ಕೊ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಕಣವ್ವ ಅಂತಾಳೆ ಚಿತ್ರ. ಇತ್ತ ಅಜ್ಜಮ್ಮ ಚಂಪನ್ ಕರ್ಕೊಬಂದು ಭದ್ರಾ ಅಂತ ಕೂಗ್ತಿರ್ತಾಳೆ. ನನ್ನ ಮಗನೇ ಭದ್ರಾ, ಓ ಮೊಮ್ಮಗನೇ, ಆಚೆ ಬರ್ಲಲೇ. ಅಯ್ಯೋ ಎಷ್ಟೊತ್ತು ಕರಿಬೇಕಲ್ಲ, ಕಿವಿ ಕೇಳಕ್ಕಿಲ್ವಾ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಒಳಗಡೆಯಿಂದ ಓ ಅನ್ಕೊಂಡ್ ಬರ್ತಾನೆ ಭದ್ರಾ. ಬಂದೆ ಕಾಗೆ ಮುದ್ಕಿ ಅದ್ಯಾಕ ಕಾ ಅಂತ ಹೊಡ್ಕೊಂತ ಇದೀಯಾ? ಅಂಥದ್ದೇನಾಯ್ತೋ ಅಂತಾನೆ ಭದ್ರಾ. ಇದ್ಯಾಕಪ್ಪ ಈ ಪಾಟಿ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಎಂಡ್ರಿಗೆ ಸೀರೆ ಉಡ್ಸ್ತಾ ಇದೀಯಾ? ನನ್ನಿಂದ ತೊಂದರೆ ಆಯ್ತೇನೋ? ಇರ್ಲಿ ಹೋಗಿ ಸೀರೆ ಉಡ್ಸ್ಬಿಡು, ನಾನಿಲ್ಲೇ ಕಾಯ್ಕೊಂಡಿರ್ತೀನಿ. ಯಾಕ್ಲಾ ಹಂಗೂರಾಯಿಸ್ತಾ ಇದ್ದಿ ಅಂತ ಅಜ್ಜಮ್ಮ ರೇಗಿಸ್ತಿರ್ತಾಳೆ ಭದ್ರಾನ. ಬೇಡ ನೋಡು ಭಾಗೀರಥಿ, ಸುಮ್ಕೆ ನನ್ನನ್ನ ಕೆಣಕ್ಬೇಡ ಅಂತಾನೆ ಭದ್ರಾ. ಅಯ್ಯಯ್ಯೋ ನಾನೆಲ್ಲಿ ಕೆಣಕ್ತಾ ಇವ್ನಿ, ಇರೋ ಸತ್ಯನೇ ಹೇಳ್ತಾ ಇವ್ನಿ ಅಲ್ವೇನೆ ಚಂಪಿ ಅಂತಾಳೆ ಅಜ್ಜಮ್ಮ. ಚಂಪಾ ಹಾ ಹೌದು ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾಳೆ. ಏಯ್ ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ದತಾ? ನಾನ್ಯಾಕೆ ಅವಳಿಗೆ ಸೀರೆ ಉಡ್ಸ್ಲಿ ಅಂತಾನೆ ಭದ್ರಾ. ಹಂಗಾದ್ರೆ ಮಾರ ಇರೋ, ಎಂಡ್ರಿಗೆ ಸೀರೆ ಉಡ್ಸ್ಲೇ ಇಲ್ವೇ? ಎಂಡ್ರನ್ನ ಎತ್ಕೊಂಡು ಓಡಾಡ್ಲೇ ಇಲ್ವೇ? ಆಹಾ ಎಂಡ್ರಿಗೆ ಸೀರೆ ಉಡ್ಸೋದೇನು ಎತ್ಕೊಂಡು ಓಡಾಡೋದೇನು, ನಾನೇನು ಅದನ್ನ ನೋಡೇ ಇಲ್ವೇ ಅಂತ ಅಜ್ಜಮ್ಮ ಅಂತಿರ್ತಾಳೆ. ನೋಡೋ ಇದ್ರಲ್ಲೆಲ್ಲ ನಿಂದೆ ಮಸ್ಲತ್ತು ಅಂತ ನನ್ಗೆ ಸಂದಾಗ ಇರುತ್ತದೆ. ಅವತ್ತು ಚಂಪನ್ನ ಕೂಗ್ತೇ ಇದ್ರುವೆ ಕೇಳಿಸೋ ಇಲ್ದೇ ಥರ ನಿಂತಿದ್ಲು ಅಂತ ಭದ್ರ ಹೇಳ್ತಾನೆ. ಅಯ್ಯಯ್ಯೋ ಬಾವ ನೀವು ನನ್ನನ್ನ ಕೂಗುದ್ರಾ ಅಂತ ಚಂಪಾ ಹೇಳ್ತಿರ್ತಾಳೆ. ಓ ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ನೀನು ಹಂಗೆ ಆಗ್ಬಿಟ್ಟಿದ್ಯಾ? ಈಗ ಹೇಳ್ತೀವ್ನಿ ಕೇಳು ಚಂಪಾ, ನೀನ್ ಬಾಳ ಒಳ್ಳೆ ಹುಡುಗಿ. ಈ ಬಜಾರಿ ಜೊತೆ ಏನಾದ್ರೂ ಸವಾಸ ಮಾಡ್ದೋ ಹಾಳಾಗೋಗ್ಬಿಡ್ತೀಯ, ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ ಭದ್ರಾ. ಆಹಾಹಾ ಬಾಯಿ ಮಾತಲ್ಲಿ ಇಷ್ಟ ಇಲ್ಲ ಅಂತ ಹೇಳಿ ಒಂದ್ಸಲ ಮಂಡಕ್ಕಿ ತಿಂತಿದ್ನಂತೆ ನಿನ್ನಂತವನೊಬ್ಬ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ನೋಡು ಅತಿಯಾಗಿ ಆಡ್ತಾ ಇದ್ದೀಯ, ಆಮೇಲೆ ನನ್ನ ತಲೆ ಕೆಟ್ರೆ ಸರಿ ಇಲ್ಲ ಆಮೇಲೆ ಅಂತ ಭದ್ರ ಹೇಳ್ತಾನೆ. ಹೋಗ್ಲಾ ಭದ್ರ, ನಂದೇನಾದ್ರೂ ಆಟ ಆಡೋ ವಯಸ್ಸೇನ್ಲ? ಮುಪ್ಪಾಗಿ 30 ವರ್ಷ ಆಗದೆ, ಏನ್ ಹಿಂಗೆ ಹೇಳ್ತಾ ಇದೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಇಲ್ಲ ಪಾಪ ಆಡ್ಸೋ ವಯಸ್ಸು, ನಾನೊಬ್ಬ ಬಿಟ್ಟು ಸಿಕ್ಬಿಟ್ಟಿದ್ದೀನಿ ನೋಡು, ಅದಕ್ಕೆ ಆಟ ಆಡಿಸ್ತಾ ಇದೀಯಾ ಅಂತ ಭದ್ರ ಹೇಳ್ತಾನೆ. ಹಾ ಶಾಂತಂ ಪಾಪಂ ಶಿವನೇ ನಾರಾಯಣ ಅಂತ ಜಪ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಒಂದು ಮೂಲೆಯಲ್ಲಿ ಕೂತಿದ್ರೆ ನೀನು ನನ್ನ ಮೇಲೆ ಗೂಬೆ ಹೊರಿಸ್ತಾ ಇದೀಯಲ್ಲ ನನ್ನ ಮೊಮ್ಮಗನೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಆಹಾ ಮರದ ಮೇಲೆ ಎಲ್ಲೂ ಜಾಗ ಇಲ್ಲ ನೋಡು, ಅದಕ್ಕೆ ತಗೊಬಂದು ನಿನ್ನ ತಲೆ ಮೇಲೆ ಕೂರಿಸ್ತಾ ಇದ್ದೀನಿ ನೋಡು ಬಜಾರಿ ಭಾಗೀರಥಿ. ಅದೇನು ಮಸ್ಲತ್ ಮಾಡ್ಕೊಂತೀಯ, ಇನ್ನು 3 ದಿನ ಮುಗಿಸ್ಕೊಬಿಡು, ಆಮೇಕೇನಾದ್ರೂ ನನ್ಗೆ ಹೇಳೋದಕ್ಕೆ ಬಾ, ಅವಕ್ಕ ಅದೈತೆ ನಿನ್ಗೆ ಮಾರಿ ಹಬ್ಬ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಅದನ್ನೆಲ್ಲ ಆಮೇಲೆ ಮಾಡುವಂತೆ, ಅದೇನೋ ಕ್ಯಾಂಪ್ಗೆ ಹೋಗೋದಕ್ಕೆ ಗೊತ್ತಾತದೆ. ಹೋಗಪ್ಪ ನಿನ್ನ ಹೆಂಡ್ರಿಗೆ ಸೀರೆ ಉಡಿಸಿ ತಲೆ ಬಾಚಿ ಬೇಗ ಸಿದ್ಧ ಮಾಡು, ಈ ಮಾತದೆ ಹೋಗು ಅಂತಿರ್ತಾಳೆ ಅಜ್ಜಮ್ಮ. ಬೇಡ ಮುದುಕಿ ನೀನು ಹಿಂಗೆ ಆಡ್ತಿದ್ರೆ ಅಂತ ಅಂದ್ಬಿಟ್ಟು ಕತ್ತಿಗೆ ಯಾಕೋದಕ್ಕೆ ಹೋಗ್ತಾನೆ ಭದ್ರ. ಅಷ್ಟೊತ್ತಿಗೆ ಕಾರ್ದು ಆರನ್ ಸೌಂಡು ಕೇಳಿಸ್ತಾ ಇರುತ್ತೆ. ಸಾಕ್ ನಿಲ್ಸ ನಿಮ್ ಪೌರುಷನ, ಗಾಡಿ ಬಂತು ಜಲ್ದಿ ಹೋಗಿ ಕರ್ಕೊಂಬಾ. ಎತ್ಕೊಂಡ್ ಬಾ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಆಯ್ತು ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅನ್ನೋದನ್ನ ಕೇಳಿದ್ದೀನಿ, ಗಾದೆನೇ ಅದೇ, ನಿನ್ನ ಆಮೇಕಿಂದ ವಿಚಾರಿಸ್ಕೊಂತೀನಿ ಅಂತಾನೆ ಭದ್ರ. ನಿನ್ನ ನಾಟಕ ಸಾಕು, ಸುಮ್ಕೆ ಹೋಗು, ನನ್ನ ಅನುಭವದಲ್ಲಿ ನಿನ್ನಂಥವ್ರನ್ನ ಎಷ್ಟು ಜನನ ಕಂಡಿಲ್ಲ ನಾನು ಅಂತ ಹೇಳಿ ಬಾರೆ ಚಂಪಿ ಬೇಗ ಹೋಗು ಕರ್ಕೊಂಬಾ ಬೇಗ ಅಂತ ಅಜ್ಜಮ್ಮ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇತ್ತ ಹೋಗೋದಕ್ಕಂತ ಎಲ್ಲ ಕಾರ್ ಮುಂದೆ ನಿಂತ್ಕೊಂಡಿರ್ತಾರೆ. ಅಂದಾಗೆ ಭದ್ರಾ ವಿದ್ಯಾ ನಿಮ್ಮ ಲಗೇಜ್ನೆಲ್ಲ ಕಾರಲ್ಲಿ ಇಟ್ಟಿದ್ದೀರ ತಾನೆ ಅಂತ ಕೇಳ್ತಾಳೆ ಅಜ್ಜಮ್ಮ. ಹ್ಞೂ ಅಮ್ಮಮ್ಮ ಆಗ್ಲೇ ಕೋಟ್ಲೆ ಅಣ್ಣಯ್ಯ ಎಲ್ಲ ಮಡ್ಗವ್ರೆ ಅಂತ ವಿದ್ಯಾ ಹೇಳ್ತಾಳೆ. ಶಿವರಾಮ ಬಾರ್ಲ ಹೊತ್ತಾಯ್ತು, ಅಟ್ಟಿಯವರೆಲ್ಲ ಬಂದು ಕಾಯ್ತವ್ರೆ, ಇನ್ನೆಷ್ಟು ತಡಲ ಬಿರ್ನೆ ಬಾ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಫೋನ್ ಇತ್ತು ಕಣವ್ವ ಅದಕ್ಕೆ ಲೇಟ್ ಆಯ್ತು ಅಂತಾರೆ ಶಿವರಾಮೇಗೌಡರು. ನೋಡು ಅಟ್ಟಿಯವರೆಲ್ಲ ಬಂದು ಕಾಯ್ತವ್ರೆ, ಸಮಯ ಸಂದಾಕಿರುವಾಗಲೇ ನಾವು ಹೊಂಟು ಬಿಡಬೇಕು, ನೀನೇ ಗಾಡಿ ಪೂಜೆ ಮಾಡಿಬಿಡು ಅಂತಾಳೆ ಅಜ್ಜಮ್ಮ. ಶಿವರಾಮೇಗೌಡರು ಗಾಡಿಗೆ ಪೂಜೆ ಮಾಡ್ತಿರ್ತಾರೆ. ಇತ್ತ ಈಶ್ವರಿ ಚಿತ್ರ ರೆಡಿಯಾಗಿ ನಿಂತಿರ್ತಾರೆ. ಅವ್ರನ್ನ ನೋಡಿ ವಿನಂತಿ ಹಂಗಿಸ್ತಿರ್ತಾಳೆ. ಸಾವಿತ್ರಿ ವಿನಂತಿ ಅವ್ರನ್ನ ನೋಡಿ ನಗ್ತಿರ್ತಾರೆ. ಅವರಿಬ್ಬರು ನೋಡಿ ಚಿತ್ರ ಕೋಪ ಮಾಡ್ಕೊತಿರ್ತಾಳೆ. ಇತ್ತ ಕಾರ್ಗೆ ಪೂಜೆ ಮಾಡ್ತಿರ್ತಾರೆ ಶಿವರಾಮೇಗೌಡರು. ಚಿತ್ರ ಅಪ್ಪನಿಗೆ ಅಷ್ಟೆಲ್ಲ ಎದುರಿಸಿದ್ರು ಅಪ್ಪ ಏನು ಮಾಡ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯಯ್ಯೋ ಇರೇ ಒಳ್ಳೆ 3 ತಿಂಗಳು ಗುಟ್ಟಿದವ್ರಂಗೆ ಆಡ್ತಿದ್ಯಾ, ಅದೇನು ನಿನ್ಗೆ ಅಷ್ಟೊಂದು ಅರ್ಜೆಂಟು ನನಗಂತೂ ಗೊತ್ತಿಲ್ಲ, ಏಮೈತೆ ಹೊಸಿ ತಡ್ಕ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಪೂಜೆ ಎಲ್ಲ ಮುಗಿಸಿ ಶಿವರಾಮೇಗೌಡರು ಚುರುಗೈ ಹೊಡಿತಾರೆ. ಗೋವಿಂದ ನೀನು ಬಂದಿದ್ರೆ ಚೆನ್ನಾಗಿರೋದು ಕಣ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ.
ಅಣ್ಣ ಎಲ್ಲರೂ ಹೊರಟೋಗ್ಬಿಟ್ರೆ ಇಲ್ಲೆಲ್ಲ ಕೆಲಸ ಎಲ್ಲ ಹಂಗೆ ಉಳ್ಕೊಂಡ್ಬಿಡ್ತೈತೆ. ಅದಕ್ಕೆ ಇಲ್ಲಿನ ಚಿಂತೆ ಬಿಟ್ಟು ನೀವೆಲ್ಲ ಆರಾಮಾಗಿ ಹೋಗಿ ಬನ್ನಿ. ಇಲ್ಲೇನೇನು ಕೆಲಸ ಐತೆ ಅವನ್ನೆಲ್ಲ ನಾನು ಮುಗಿಸ್ತೀನಿ ಅಂತ ಗೋವಿಂದಗೌಡ್ರು ಹೇಳ್ತಿರ್ತಾರೆ. ಸರಿ ಕಣ್ಲಾ ಅಂತಾರೆ ಶಿವರಾಮೇಗೌಡರು. ಈಶ್ವರಿ ಚಿತ್ರ ನಿಂತಿರೋದು ನೋಡಿ ಅಣ್ಣ ಅಂತ ಗೋವಿಂದಗೌಡರು ಕರೀತಾರೆ. ಏನ್ಲಾ ಅಂತಾರೆ ಶಿವರಾಮೇಗೌಡರು. ಈಶ್ವರಿ ಚಿತ್ರನೂ ನಿಮ್ಮ ಜೊತೆ ಬರ್ತೀನಿ ಅಂತ ಅವ್ರು ತಪ್ಪು ಮಾಡವ್ರೆ ಅಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ಅವ್ರನ್ನ ಹಟ್ಟಿ ಒಳಗಡೆ ಏನೂ ಸೇರಿಸೋದು ಬೇಡ. ಏನೋ ಕುಟುಂಬದ ಜೊತೆ ಅವರು ಹೋಗ್ಬೇಕು ಅಂತ ಶಾನೆ ಆಸೆ ಪಡ್ತಾವ್ರೆ. ಅದಕ್ಕೆ ಕೇಳಿದೆ ಅಣ್ಣ ಅಂತ ಗೋವಿಂದಗೌಡರು ಹೇಳ್ತಾರೆ. ಅಲ್ಲಣ್ಣ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಕೊಟ್ಟು ಆಚೆ ಹಾಕಿದ್ಮ್ಯಾಕೆ ನಮ್ಮ ಜೊತೆಗೆ ಹೆಂಗೆ ಬರೋಕ್ಕಾಗ್ತದೋ ಅಂತ ಸಾವಿತ್ರಿ ಹೇಳ್ತಾಳೆ. ನೋಡು ಸಾವಿತ್ರಿ, ನಾನು ಮಾತಾಡ್ತಿರೋದು ಅಣ್ಣನ ಕೋಟೆ. ನೀನು ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರಬೇಡ ಅಂತ ಹೇಳಿ ಅಣ್ಣ ನೀನು ಒಪ್ಪಿಗೆ ಕೊಟ್ಟರೆ ಅವರು ನಿಮ್ಮ ಯಾರ ಸಹವಾಸಕ್ಕೂ ಬರ್ದಂಗೆ ಒಂದು ಮೂಲೆಯಲ್ಲಿ ಇದ್ದು ಬರೋಂಗೆ ಹೇಳ್ತೀನಿ ಅಂತ ಗೋವಿಂದಗೌಡರು ಹೇಳ್ತಾರೆ. ಸರಿ ಅವ್ರಿಗೂ ಬಂದು ಗಾಡಿ ಹತ್ತ ಕೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೇಳಿದ್ದು ಕೇಳಿಸ್ತು ತಾನೇ, ಬಂದು ಗಾಡಿ ಹತ್ತಿ ನೆಟ್ಗಿದ್ಬಿಟ್ಟು ಬರ್ಬೇಕಲ್ಲಿ ಅಂತ ಗೋವಿಂದಗೌಡರು ಹೇಳ್ತಾರೆ. ಸರಿ ಎಲ್ಲರೂ ಬಲ್ಗಾಲಿಟ್ಟು ಹತ್ತಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಎಲ್ಲರೂ ಕಾರು ಹತ್ತಿ ಹೋಗ್ತಾರೆ. ಅವ್ವ ಉಲ್ಕೇರವ್ವ ಎಲ್ಲರೂ ಸಂತೋಷವಾಗಿ ಹೋಗ್ತಾವ್ರೆ. ಅಲ್ಲ ಅವ್ರಿಗೆ ಯಾವುದೇ ವಿಘ್ನ ಆಗದಿದ್ದಂಗೆ ನೋಡ್ಕೊಳವ್ವ ಅಂತ ಕೈ ಮುಗ್ದು ಗೋವಿಂದಗೌಡರು ಬೇಡ್ಕೊತಿರ್ತಾರೆ. ಕ್ಯಾಂಪ್ ಹತ್ರ ಬರ್ತಾರೆ ಶಿವರಾಮೇಗೌಡರು ಫ್ಯಾಮಿಲಿ. ಹಾರ್ಟ್ಲಿ ವೆಲ್ಕಮ್ ಸರ್ ಅಂತೇಳಿ ಬೊಕ್ಕೆ ಕೊಟ್ಟು ಸ್ವಾಗತಿಸ್ತಾರೆ ಶಿವರಾಮೇಗೌಡ್ರನ್ನ ಕ್ಯಾಂಪ್ ಕಡೆಯವರು. ವಿದ್ಯಾ ಲಿಗಮೆಂಟೆಡ್ ಇದ್ದವಾಗ ಈ ಬ್ಯಾಂಡ್ ಹಾಕ್ಕೊಂಡ್ರೆ ನೀನು ಯಾರ ಸಹಾಯನೂ ಇಲ್ಲದೆ ನಡಿಬೋದು, ತಗೋ ಅಂತ ಕೊಡ್ತಾರೆ. ಮೇಡಮ್ ನಾನೇ ಹಾಕ್ತೀನಿ ಅಂತ ಜನ್ನಿ ಬರ್ತಾಳೆ. ಜನ್ನಿ ಬಂದು ಬ್ಯಾಂಡ್ ಹಾಕ್ತಿರ್ತಾಳೆ. ಭದ್ರನ್ನೂ ಸಹಾಯ ಮಾಡ್ತಿರ್ತಾನೆ. ನೋವಿಗೆ ಅವ್ವ ಅಂತ ಅಂದ್ಬಿಟ್ಟು ಭದ್ರನ್ನ ಹಿಡ್ಕೊತಾಳೆ ವಿದ್ಯಾ. ಬ್ಯಾಂಡೆಲ್ಲ ಕಟ್ಕೊಂಡು ಒಂದು ಸ್ಟಿಕ್ ಕೊಡ್ತಾರೆ. ಸ್ಟಿಕ್ಕನ್ನು ಹಿಡ್ಕೊಂಡು ನಡೀತಾಳೆ ವಿದ್ಯಾ. ಒಂದ್ಸರಿ ಓಡಾಡಿ ಚೇರ್ ಮೇಲೆ ಹೋಗಿ ಕುತ್ಕೊತಾಳೆ. ಅಪ್ಪ ದೇವ್ರೆ, ಈಗಲಾದರೂ ನನ್ನ ಮೇಲೆ ಕರುಣೆ ಬಂತಲ್ಲ ನಿನಗೆ. ಮ್ಯಾಕಿಂದ ಈ ಕುಳ್ಮೂಟೆನ ಒತ್ಕೊಂಡು ಓಡಾಡೋದ್ರಿಂದ ಮುಕ್ತಿ ಸಿಕ್ತಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಭದ್ರ. ವಿದ್ಯಾ ಭದ್ರನ ಮಕ ನೋಡ್ತಾಳೆ. ಮೂತಿ ತಿರ್ಸ್ಕೊಂಡು ಕಳೆ ತೀರ್ಕೊಂತಾನೆ ಭದ್ರ. ಲೆಕ್ಚರರು ಕಲ್ಪನಾ ನೀವು ಶುರು ಮಾಡಿ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಪ್ರತಿ ಒಂದು ವರ್ಷ ಒಂದೊಂದು ಹಳ್ಳಿಲಿ ನಾವು ಕ್ಯಾಂಪ್ ಮಾಡ್ತೀವಿ. ಈ ವರ್ಷ ತುಂಬಾ ವಿಶೇಷ. ಯಾಕಂದರೆ ಈ ಕ್ಯಾಂಪ್ನ ಉದ್ಘಾಟನೆ ಮಾಡಕ್ಕೆ ಬಂದಿರೋದು ಮಾನ್ಯ ಮಂತ್ರಿಗಳಾದ ಶಿವರಾಮೇಗೌಡರು. ಹಾಗಾಗಿ ಕ್ಯಾಂಪ್ನ ಕುರಿತು ಮಂತ್ರಿಗಳು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಿರ್ತಾಳೆ ಮೇಡಮು. ಹಾಗೆ ಈ ಕ್ಯಾಂಪ್ಗೆ ಚಾಲನೆ ಕೂಡ ನೀಡಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಎಲ್ಲರೂ ಚಪ್ಪಾಳೆ ತಟ್ತಿರ್ತಾರೆ. ಶಿವರಾಮೇಗೌಡರು ಹೋಗಿ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇಂಥ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಶಾನೆ ಹೆಮ್ಮೆ ಅನಿಸ್ತೈತೆ. ಇಂಥ ಕ್ಯಾಂಪ್ಗಳು ಹಳ್ಳಿ ಜನಗಳಿಗೆ ಸಹಾಯ ಮಾಡೋದ್ರ ಜೊತೆಗೆ ಭವಿಷ್ಯದ ಡಾಕ್ಟರ್ಗಳಿಗೆ ಉತ್ತಮ ಸೇವೆ ಮನೋಭಾವನ ಬೆಳೆಸಿ ಹಾಗೆ ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಬದುಕಿನ ಜೊತೆಗೆ ಸೇವೆ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಮುಂದಕ್ಕೆ 10 ಜನಕ್ಕೆ ನಿಮ್ಮಿಂದ ಸಹಾಯ ಆಗಬೇಕು. ಹಾಗೆ ಸುತ್ತಮುತ್ತಲಿನ ಹಳ್ಳಿ ಜನ ಇಂಥ ಕ್ಯಾಂಪ್ಗಳಿಗೆ ಬಂದು ತಮ್ಮ ಆರೋಗ್ಯನ ತಪಾಸಣೆ ಮಾಡಿಕೊಂಡು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.